ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಕಥೆ ಪ್ರಾರಂಭ ಮಾಡೋಣವಾ? ಒಂದು ಊರಿತ್ತು. ಆ ಊರಲ್ಲಿ ಗೋವಿಂದ ಅಂತ ಒಬ್ಬ ರೈತ ಇದ್ದ. ಅವನು ತುಂಬ ಒಳ್ಳೆಯವನು, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಪ್ರತಿದಿನ ಬೆಳಗ್ಗೆ ಎದ್ದು ತುಂಬ ದೂರದಲ್ಲಿದ್ದ ಒಂದು ಬಾವಿಯಿಂದ ಕುಡಿಯೋದಕ್ಕೆ ನೀರು ತರ್ತಾ ಇದ್ದ. ಅವನ ಮನೆ ಹತ್ತಿರ ಯಾವುದೂ ಬಾವಿ ಇರಲಿಲ್ಲ, ತುಂಬ ದೂರ ಹೋಗಬೇಕಾಗಿತ್ತು. ಒಂದು ಅಡ್ಡೆ ಅಂದರೆ ಗೊತ್ತಲ್ವ, ಒಂದು ಕೋಲು, ಉದ್ದವಾದ ಕೋಲು. ಅದಕ್ಕೆ ಆ ಕಡೆ ಈ ಕಡೆ ಎರಡು ಮಡಿಕೆಗಳನ್ನು ಸಿಕ್ಕಿಸ್ಕೊಂಡು ಹೋಗಿ ಎರಡರಲ್ಲೂ ನೀರು ತರ್ತಾ ಇದ್ದ. ಸರಿ, ನೀರು ತರೋದಕ್ಕೆ ಅವನ ಹತ್ರ ಎರಡು ಮಡಿಕೆಗಳಿದ್ವಲ್ಲ, ಅದರಲ್ಲಿ ಒಂದು ಮಡಿಕೆ ಏನೋ ಚೆನ್ನಾಗಿತ್ತು, ಗಟ್ಟಿಮುಟ್ಟಾಗಿತ್ತು, ಎಲ್ಲೂ ತೂತು ಏನೂ ಇರಲಿಲ್ಲ. ಆದರೆ ಇನ್ನೊಂದು ಮಡಿಕೆ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಸೀಳ್ಕೊಂಬಿಟ್ಟಿತ್ತು. ಅದರಲ್ಲಿ ನೀರು ತುಂಬ್ಕೊಂಡು ಬರ್ತಿರೋವಾಗ ಹನಿ ಹನಿಯಾಗಿ ನೀರು ತೋಟ ಅಂತ ಸೋರು ಹೋಗ್ಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ ಅರ್ಧ ಮಡಿಕೆ ನೀರು ಮಾತ್ರ ಉಳಿದಿರ್ತಾಯಿತ್ತು. ಈ ಗಟ್ಟುಮುಟ್ಟಿಯಾಗಿತ್ತಲ್ಲ ಮಡಿಕೆ, ಅದಕ್ಕೆ ಭಾಳ ಜಂಬ. ನಾನು ಎಲ್ಲ ರೀತಿಯಲ್ಲೂ ಪರಿಪೂರ್ಣನಾಗಿದ್ದೀನಿ, ನನ್ನಲ್ಲಿ ಯಾವ ದೋಷನೂ ಇಲ್ಲ ಅಂತ. ಆ ಜಂಬದಿಂದ ಆ ನೀರು ಸೋರೋ ತೂತು ಮಡಿಕೆ ಇತ್ತಲ್ಲ, ಅದನ್ನು ಕಂಡು ಇದಕ್ಕೆ ತುಂಬ ಅಸಡ್ಡೆ, ತಿರಸ್ಕಾರ. ಬೆಳಗ್ಗೆ ಗೋವಿಂದ ನೀರು ತರೋದಕ್ಕೆ ಎರಡೂ ಮಡಿಕೆಗಳನ್ನು ಅಡ್ಡೆಗೆ ಸಿಕ್ಕಿಸ್ಕೊಂಡು ಹೊರಟಾಗ ಅದು ತೂತು ಮಡಿಕೆಗೆ ಹೇಳ್ತಾಯಿತ್ತು, ಅಯ್ಯ ನೀನು ಹೇಗಿದೀಯ ನೋಡು, ಏನೂ ಪ್ರಯೋಜನ ಇಲ್ಲ, ನಿನ್ನಿಂದ ಬಾವಿಯಿಂದ ಮನೆಗೆ ತಲುಪೋಷ್ಟರಲ್ಲಿ ಅರ್ಧಕ್ಕರ್ಧ ನೀರು ಸೋರೇ ಹೋಗಿರುತ್ತೆ. ಪಾಪ ನಮ್ಮ ಗೋವಿಂದನಿಗೆ ನೀನೊಂದು ವ್ಯರ್ಥವಾದ ಭಾರ, ಯಾಕಾದರೂ ಇನ್ನೂ ನಿನ್ನನ್ನು ಇಟ್ಕೊಂಡಿದ್ದಾನೋ ಏನೋ ಅಂತ ಮೂದಲಿಸ್ತಾ ಇತ್ತು. ತೂತಿನ ಮಡಿಕೆ ಪಾಪ ಏನೂ ಹೇಳ್ತಾ ಇರಲಿಲ್ಲ, ಸುಮ್ಮನಿರ್ತಾಯಿತ್ತು. ಆ ಚುಚ್ಚು ಮಾತುಗಳು ಅದರ ಎದೆ ಒಳಕ್ಕೆ ಸಹಿಸಲಾರದ ನೋವನ್ನು ಉಂಟು ಮಾಡ್ತಾಯಿದ್ವು. ಆದರೂ ಆ ಅವಮಾನನ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿರ್ತಾಯಿತ್ತು. ಹೀಗೆ ದಿನಗಳು ಉರುಳ್ತಾ ಇದ್ವು. ಪ್ರತಿದಿನವೂ ಈ ಮೂದಲಿಕೆ ನಡೀತಾನೇ ಇತ್ತು. ಗೋವಿಂದಂಗೆ ಇದ್ಯಾವುದು ಗೊತ್ತಿರಲಿಲ್ಲ. ನಿಧಾನವಾಗಿ ತೂತಿನ ಮಡಿಕೆಗೆ ಪ್ರತಿದಿನ ಈ ಮಾತು ಕೇಳಿ ಅದಕ್ಕೆ ನಿಜ ಅಂತ ಅನಿಸೋಕ್ಕೆ ಶುರುವಾಯಿತು. ಹೌದು, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋನು ಅಂತ ತುಂಬ ದುಃಖ ಆಗೋಕ್ಕೆ ಶುರುವಾಯಿತು ಅದಕ್ಕೆ. ಒಂದಿನ ಅದಕ್ಕೆ ಈ ಅಪರಾಧಿ ಭಾವವನ್ನು ತಡ್ಕೊಳ್ಳೋಕ್ಕಾಗಲೇ ಇಲ್ಲ. ಅದು ಗೋವಿಂದನಿಗೆ ಭಾರವಾದ ಧ್ವನಿಯಲ್ಲಿ ಹೇಳ್ತು, ಒಡೆಯ ನನ್ನನ್ನು ಕ್ಷಮಿಸು ಅಂತು. ಅರೆ, ಮಡಿಕೆ ಮಾತಾಡ್ತಾ ಇದೆಯಲ್ಲ ಅಂತ ಗೋವಿಂದಂಗೆ ಆಶ್ಚರ್ಯ ಆಯಿತು. ಯಾಕೆ ಗೆಳೆಯ, ಯಾಕೆ ಈಗ ಈ ರೀತಿ ಹೇಳ್ತಾ ಇದೀಯಾ, ಅಂಥ ದುಃಖ ಏನಿದೆ ನಿನಗೆ ಅಂತ ಕೇಳ್ದ. ಆಗ ಮಡಿಕೆ ಕುಗ್ಗಿ ಧ್ವನಿಯಲ್ಲಿ ಹೇಳ್ತು, ನಾನು ಅಪ್ರಯೋಜಕ, ನನ್ನಲ್ಲಿ ಒಂದು ತೂತಿದೆ. ನೀನು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಅಷ್ಟು ದೂರ ಬಾವಿಗೆ ಹೋಗಿ ಕಷ್ಟಪಟ್ಟು ಅಷ್ಟು ಭಾರವನ್ನು ಹೊತ್ಕೊಂಡು ಬರ್ತೀಯ. ಆದರೆ ನಿನ್ನ ಪ್ರಯತ್ನದಲ್ಲಿ ಅರ್ಧದಷ್ಟು ನನ್ನಿಂದ ವ್ಯರ್ಥ ಆಗಿ ಹೋಗ್ತಾ ಇದೆಯಲ್ಲ. ಆದರೆ ನೀನು ಇದಕ್ಕೋಸ್ಕರ ನನ್ನನ್ನು ಯಾವತ್ತೂ ಬೈದೇ ಇಲ್ಲ, ನನ್ನ ಪ್ರಯೋಜನಕ್ಕೆ ಬರದೇ ಇರೋವನು ಅಂತ ಬಿಸಾಕೂ ಇಲ್ಲ. ನನಗೆ ನನ್ನ ಬಗ್ಗೆ ತುಂಬ ಹೇಸಿಗೆ ಆಗ್ತಾಯಿದೆ, ನಾನು ನಿನಗೆ ಭಾರ ಆಗಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಅಂತು.
ಗೋವಿಂದ ಅದರ ಮಾತನ್ನು ಪೂರ್ಣವಾಗಿ ಕೇಳ್ದ. ಓ, ಇದರಿಂದ ನೀನು ಇಷ್ಟೊಂದು ದುಃಖ ಪಡ್ತಾ ಇದೀಯಾ? ಚಿಂತಿಸಬೇಡ. ನಾಳೆ ಬೆಳಗ್ಗೆ ನಾನು ನಿನಗೆ ಏನೋ ಒಂದನ್ನು ತೋರಿಸ್ತೀನಿ. ಅದನ್ನು ನೋಡಿದ ಮೇಲೆ ನೀನು ಯಾವತ್ತೂ ಅಪ್ರಯೋಜಕ ಅಂತ ಅಂದ್ಕೊಳ್ಳೋದೇ ಇಲ್ಲ, ಕೊರಗೋದೇ ಇಲ್ಲ, ನೋಡ್ಕೊ ಅಂದ. ತೂತಿನ ಮಡಿಕೆಗೆ ಏನೂ ಅರ್ಥನೇ ಆಗಲಿಲ್ಲ. ಆದರೆ ಗೋವಿಂದನ ಆ ಪ್ರೀತಿ ಮಾತುಗಳು ಅದರಲ್ಲಿ ಒಂದು ಭರವಸೆಯನ್ನು ಮೂಡಿಸಿದ್ವು. ಮಾರನೇ ದಿನ ಯಥಾ ಪ್ರಕಾರ ಗೋವಿಂದ 2 ಮಡಿಕೆಗಳನ್ನು ತಗೊಂಡು ಬಾವಿಗೆ ಹೊರಟ. ನೀರು ತುಂಬಿಕೊಂಡ. ವಾಪಸ್ ಬರೋವಾಗ ಮೃದುವಾದ ಧ್ವನಿಯಲ್ಲಿ ಹೇಳ್ದ, ಇವತ್ತು ನೀವಿಬ್ಬರೂ ರಸ್ತೆಯ ಪಕ್ಕಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಅಲ್ಲಿ ಏನಿದೆ ಅಂತ ನೋಡಿ. ಗೊತ್ತಾಯ್ತಾ ನಾನು ಹೇಳಿದ್ದು ಅಂದ. ಹ್ಞೂ ಅಂದವು ಮಡಿಕೆಗಳು. 2 ಮಡಿಕೆಗಳು ಅವುಗಳ ಬದಿಯಲ್ಲಿ ರಸ್ತೆ ಅಂಚನ್ನು ಗಮನಿಸಿದ್ವು. ತೂತಿನ ಮಡಿಕೆ ಆಶ್ಚರ್ಯದಿಂದ ಉದ್ಗರಿಸ್ತು. ಅದರ ಭಾಗದ ರಸ್ತೆ ಪಕ್ಕದಲ್ಲಿ ಸುಂದರವಾದ ಹೂಗಳು ರಸ್ತೆ ಉದ್ದಕ್ಕೂ ಅರಳಿ ನಗ್ತಾ ಇದ್ವು. ಬೆಳಗಿನ ಆ ತಣ್ಣನೆ ಗಾಳಿಗೆ ಅವು ತೂಗಿ ತೂಗಿ ನರ್ತಿಸ್ತಾ ಇದ್ವು. ಈ ಸುಂದರವಾದ ದೃಶ್ಯವನ್ನು ನೋಡಿ ತೂತಿನ ಮಡಿಕೆಗೆ ತನ್ನ ಬೇಸರ ಮರ್ತೇ ಹೋಯಿತು. ಆಹಾ, ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಉದ್ಗರಿಸ್ತು. ತೂತಿಲ್ಲದ ಮಡಿಕೆ ಇತ್ತಲ್ಲ, ತನ್ನ ಕಡೆಯ ರಸ್ತೆಯನ್ನು ನೋಡ್ತು. ಅಲ್ಲಿ ಪಕ್ಕದಲ್ಲಿ ಏನೂ ಇರಲಿಲ್ಲ. ಯಾವ ಹಸಿರಾದ ಗಿಡನೂ ಇರಲಿಲ್ಲ, ಹೂವು ಇರಲಿಲ್ಲ. ಒಣಗಿದ ಭೂಮಿ ಇತ್ತು. ಕಲ್ಲುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮನೆಗೆ ಬಂದ ಗೋವಿಂದ 2 ಮಡಿಕೆಗಳನ್ನು ಹುಷಾರಾಗಿ ಕೆಳಗಡೆ ಇಟ್ಟ. ತೂತಿನ ಮಡಿಕೆ ತನ್ನಲ್ಲಿರೋ ನೀರು ಅರ್ಧ ಆಗಿರೋದನ್ನು ನೋಡ್ತು. ಅದು ಅಷ್ಟೊತ್ತು ಸಂತೋಷ ಇತ್ತಲ್ಲ, ಹೂವಿನ ಗಿಡ ಎಲ್ಲ ನೋಡ್ಬಿಟ್ಟು ಆ ಸಂತೋಷ ಎಲ್ಲ ಹಾರು ಹೋಯಿತು. ಮತ್ತೆ ಜೋಲ್ ಮುಖ ಹಾಕ್ಕೊಂಡು ಗೋವಿಂದಂಗೆ ಹೇಳ್ತು, ಒಡೆಯ, ಮತ್ತೆ ನಾನು ಪೂರ್ತಿ ನೀರನ್ನು ತರೋದರಲ್ಲಿ ಅಸಮರ್ಥ ಆಗಿದ್ದೀನಿ. ನನ್ನ ತೂತನ್ನು ಮುಚ್ಚೋಕ್ಕೆ ಸಾಧ್ಯ ಇಲ್ಲ, ನಾನು ಸಂತೋಷವಾಗಿರೋಕ್ಕೂ ಸಾಧ್ಯ ಇಲ್ಲ ಅಂತು. ಆಗ ಗೋವಿಂದ ಅದರ ಕಡೆ ಪ್ರೀತಿಯಿಂದ ನೋಡ್ತಾ ಹೇಳ್ದ, ನೀನು ದಾರಿಲಿ ಹೂಗಳನ್ನು ನೋಡಿದ್ಯಾ? ಏನನ್ನಿಸ್ತು? ಓಹ್, ನಾನು ಅಷ್ಟು ಸುಂದರವಾದ ಹೂಗಳನ್ನು ಜೀವಮಾನದಲ್ಲೇ ನೋಡಿಲ್ಲ ಒಡೆಯ ಅಂತೂ ತೂತಿನ ಮಡಿಕೆ. ಹೌದು, ಆದರೆ ಅವು ಎಲ್ಲಿ ಬೆಳೆದಿವೆ ಅಂದರೆ ಯಾವ ಕಡೆ ಬೆಳೆದಿವೆ? ನನ್ನ ಕಡೆ ಒಡೆಯ, ಬರೀ ನನ್ನ ಕಡೆ ಅಂತು ತೂತಿನ ಮಡಿಕೆ. ಹೌದು ಅಂತ ಸಂತೋಷದಿಂದ ಮಿನುಗ್ತಿದ್ದ ಕಣ್ಣುಗಳಿಂದ ಗೋವಿಂದ ಹೇಳ್ದ, ಅವು ನಿನ್ನ ಪಕ್ಕ ಮಾತ್ರ ಯಾಕೆ ಬೆಳೆದ್ವು, ಇನ್ನೊಂದು ಕಡೆ ಯಾಕೆ ಬೆಳೀಲಿಲ್ಲ? ಅದಕ್ಕೆ ತೂತಿನ ಮಡಿಕೆ ಏನೂ ಉತ್ತರ ಕೊಡಲಿಲ್ಲ. ಅದಕ್ಕೆ ಗೊತ್ತಾಗಲಿಲ್ಲ. ಗೋವಿಂದ ಹೇಳ್ದ, ನೀನು ನಿನ್ನ ತೂತಿನ ಬಗ್ಗೆ ಇವಾಗ ಒದ್ದಾಡ್ತಾ ಇದೆಯಲ್ಲ, ಆ ತೂತಿನ ಬಗ್ಗೆ ನಂಗೆ ಮೊದಲಿಂದ ಗೊತ್ತು. ಅದಕ್ಕೆ ನಾನು ನಿನ್ನ ಕಡೆ ರಸ್ತೆಯಲ್ಲಿ ಆ ಅಂಚಲ್ಲಿ ಹೂವಿನ ಬೀಜಗಳನ್ನು ನೆಟ್ಟಿದ್ದೆ. ಪ್ರತಿದಿನ ಮನೆಗೆ ಬರೋವಾಗ ನೀನು ನಿನಗೇ ಗೊತ್ತಿಲ್ಲದೆ ಇರೋ ಹಾಗೆ ಆ ಬೀಜಗಳಿಗೆ ನೀರುಣಿಸಿದೀಯಾ. ಅದರಿಂದ ಬೀಜಗಳು ಮೊಳೆತು ಸಸಿಗಳಾಗಿ ಹೂಗಳಿಂದ ತುಂಬಿವೆ. ನಿನ್ನಿಂದ ಇಡೀ ರಸ್ತೆ ಹೂಗಳಿಂದ ಕಂಗೊಳಿಸ್ತಾ ಇದೆ. ಪ್ರತಿದಿನ ಬಾವಿಗೆ ಹೋಗುವಾಗ ಆ ಹೂಗಳ ಸೌಂದರ್ಯ ನನ್ನ ಮನಸ್ಸನ್ನು ಮುದಗೊಳಿಸುತ್ತವೆ. ಸಂಜೆ ಮನೆಗೆ ಬರೋವಾಗ ಅವುಗಳ ಸುಗಂಧ ನನ್ನನ್ನು ತಣಿಸುತ್ತವೆ. ದಾರಿಲಿ ಹೋಗೋರು ಕೂಡ ಅಲ್ಲಿ ನಿಂತು ನೋಡಿ ಸಂತೋಷ ಪಡ್ತಾ ಹೋಗ್ತಾರೆ. ಮಕ್ಕಳಂತೂ ಹೂಗಳ ಜೊತೆ ಸಂತೋಷದಿಂದ ಆಟ ಆಡ್ತಾರೆ. ಇದೆಲ್ಲ ಆಗಿರೋದು ನಿನ್ನಿಂದ ಮತ್ತು ನಿನ್ನ ತೂತಿನಿಂದ. ಈಗ ತೂತಿನ ಮಡಿಕೆ ಕಣ್ಣುಗಳಲ್ಲಿ ನೀರು ಸುರಿಯೋಕ್ಕೆ ಪ್ರಾರಂಭ ಆಯಿತು. ಆನಂದದಿಂದ, ತೃಪ್ತಿಯಿಂದ ಅದರ ಮನಸ್ಸು ಅರಳಿತು. ಮೊದಲನೇ ಸರ್ತಿಗೆ ಅದಕ್ಕೆ ತಾನೂ ವಿಶೇಷವಾದವನು ಅಂತ ಅನ್ನಿಸ್ತು. ಅಷ್ಟೊತ್ತು ಇದನ್ನೆಲ್ಲ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇತ್ತಲ್ಲ ಯಾವುದೋ ಗಟ್ಟಿಮುಟ್ಟಾದ ಮಡಿಕೆ, ಅದು ಇವಾಗ ಮಾತಾಡ್ತು. ಅದರ ಧ್ವನಿಲಿ ಈಗ ಹೀಯಾಳಿಕೆ ಇರಲಿಲ್ಲ, ವ್ಯಂಗ್ಯ ಇರಲಿಲ್ಲ. ಅದರ ಧ್ವನಿ ಮೃದುವಾಗಿತ್ತು. ಅದು ಹೇಳ್ತು, ಒಡೆಯ, ನಾನು ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತು. ಗೋವಿಂದ ಅದರ ಕಡೆಗೂ ಪ್ರೀತಿಯಿಂದ ನೋಡಿ, ಹೇಳು ಅಂತ. ಅದು ನಾಚಿಕೆಯಿಂದ ಹೇಳ್ತು, ನನಗೆ
ಬಹಳ ನಾಚಿಕೆ ಆಗ್ತಾಯಿದೆ. ಇಷ್ಟು ದಿನಾನೂ ನಾನು ತೂತಿನ ಮಡಿಕೆಗೆ ಬಹಳ ಅವಮಾನ ಮಾಡಿದ್ದೀನಿ. ಅದರ ಜೀವನ ವ್ಯರ್ಥ, ಅದು ಭಾರ ನಿನಗೆ. ನಾನು ಅದರ ಮುಂದೆ ಬಹಳ ವಿಶೇಷ, ಒಂದು ಹನಿ ನೀರು ಪೋಲಾಗದೇ ಇರೋ ಹಾಗೆ ನೀರನ್ನು ತರ್ತೀನಿ ಅಂತ ಬಹಳ ಜಂಬ ಪಡ್ತಾಯಿದ್ದೆ. ಆದರೆ ಈಗ ತಿಳಿತು, ನಾನು ನನ್ನ ಕೆಲಸದ ಬಗ್ಗೆ ಜಂಬ ಪಟ್ಕೊಳ್ತಾ ಇರೋವಾಗ ಇಲ್ಲಿ ನನ್ನ ಗೆಳೆಯ ಸದ್ದಿಲ್ಲದ ಹಾಗೆ ಹೊಸ ಸುಂದರ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತು. ತೂತಿನ ಮಡಿಕೆ ಕಡೆ ತಿರುಗಿ ಹೇಳ್ತು, ಗೆಳೆಯ, ನನ್ನನ್ನು ಕ್ಷಮಿಸು. ನಾನು ನನ್ನ ಮಾತುಗಳಿಂದ ನಿನ್ನನ್ನು ತುಂಬ ನೋಯಿಸ್ಬಿಟ್ಟಿದ್ದೀನಿ. ನೀನು ಉಪಯೋಗ ಇಲ್ಲದೇ ಇರೋವನು ಅಂತ ನಾನೇ ತೀರ್ಮಾನ ಮಾಡಿಬಿಟ್ಟಿದ್ದೆ. ಅದು ತಪ್ಪು. ನೀನು ಅಪ್ರಯೋಜಕ ಅಲ್ಲ. ನಿನ್ನದೇ ಆದ ರೀತಿಯಲ್ಲಿ ನೀನು ಬಹಳ ಉಪಯುಕ್ತ. ನನ್ನನ್ನು ಕ್ಷಮಿಸ್ತೀಯಾ ಅಂತ ಕೇಳ್ತು. ತೂತಿನ ಮಡಿಕೆ ಹೇಳ್ತು, ಗೆಳೆಯ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ. ನಾವೆಲ್ಲರೂ ತಪ್ಪುಗಳನ್ನು ಮಾಡ್ತೀವಿ. ಆದರೆ ನೀನು ಮಾಡಿದ ತಪ್ಪನ್ನು ತಿಳ್ಕೊಂಡು ಅದನ್ನು ತಿದ್ದುಕೊಂಡಿದ್ದೀಯಾ ಅಂತು. ಗೋವಿಂದಂಗೂ ಬಹಳ ಸಂತೋಷ ಆಯಿತು. ಅವನು ಎರಡೂ ಮಡಿಕೆಗಳನ್ನು ಉದ್ದೇಶಿಸ್ಬಿಟ್ಟು ಹೇಳ್ದ, ಗೆಳೆಯರೇ, ಇಲ್ಲಿ ಕೇಳಿ, ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಎಲ್ಲರಿಗೂ ನಮ್ಮದೇ ಆದ ಸಾಮರ್ಥ್ಯಗಳಿವೆ, ನಮ್ಮದೇ ಆದ ನ್ಯೂನತೆಗಳು ಇವೆ. ಇದು ಜೀವನದ ರೀತಿ. ತೂತಿಲ್ಲದ ಮಡಿಕೆ ಒಂದು ಹನಿ ನೀರನ್ನು ವ್ಯರ್ಥ ಮಾಡದೆ ನೀರು ತಂದಿರೋದ್ರಿಂದ ನಮಗೆ ಬಾಯಾರಿಕೆ ಆದಾಗ ಕುಡಿಯೋದಕ್ಕೆ ಯಥೇಚ್ಛವಾಗಿ ನೀರಿರುತ್ತೆ. ಇದು ಬಹಳ ಮುಖ್ಯ. ಇದು ಅದರ ಸಾಮರ್ಥ್ಯ. ಆದರೆ ತೂತಿನ ಮಡಿಕೆ ಅಂದವಾದ ಹೂಗಳ ಅರಳುವಿಕೆಗೆ ಕಾರಣವಾಗಿದೆ. ಒಣಗಿದ ನಿಸ್ತೇಜವಾದ ರಸ್ತೆಗೆ ಅಂದ ಕೊಡೋದು ಅದರ ಸಾಮರ್ಥ್ಯ. ನೀವಿಬ್ಬರು ನಿಮ್ಮದೇ ಆದ ರೀತಿಯಲ್ಲಿ ಪರಿಪೂರ್ಣರು. ಇಬ್ಬರಲ್ಲೂ ತೂತೆ ಇಲ್ಲದೆ ಹೋಗಿದ್ದಿದ್ರೆ ಸೌಂದರ್ಯ ಇರ್ತಾ ಇರಲಿಲ್ಲ. ಇಬ್ಬರಲ್ಲೂ ತೂತಿದ್ದಿದ್ರೆ ಕುಡಿಯೋಕ್ಕೆ ನೀರೇ ಇರ್ತಾ ಇರಲಿಲ್ಲ ಅಲ್ವಾ? ಹಾಗಾಗಿ ಇಬ್ಬರೂ ಸೇರಿ ನನ್ನ ಜೀವನಕ್ಕೆ ಜೀವ ಹಾಗೂ ಸೌಂದರ್ಯ ಇದೆರಡನ್ನೂ ತಂದಿದ್ದೀರಿ ಅಂತ ಹೇಳ್ದ. ಹೀಗೆ ಅಲ್ವೇ ಮಕ್ಕಳೇ, ನಮ್ಮಲ್ಲೂ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಮರ್ಥ್ಯ ಇರುತ್ತೆ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿನೂ ಅಲ್ಲ, ಎಲ್ಲರೂ ಮುಖ್ಯರೇ. ಇದನ್ನು ನಾವು ತಿಳ್ಕೊಂಡ್ರೆ ಆಗ ನಾವು ಪರಸ್ಪರರನ್ನು ಹೀಯಾಳಿಸೋದು, ಬೇಜಾರು ಮಾಡೋದು, ನಾನೇ ದೊಡ್ಡವನು ಅಂತ ಜಂಬ ಪಟ್ಕೊಳ್ಳೋದು ಇದೆಲ್ಲ ತಪ್ಪತ್ತೆ. ಎಲ್ಲರೂ ಒಬ್ಬರನ್ನೊಬ್ಬರನ್ನು ಗೌರವಿಸ್ಕೊಂಡು ಸಂತೋಷವಾಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ಕಥೆ ಇಷ್ಟ ಆಯಿತಾ ನಿಮಗೆ? ಇವತ್ತಿನ ಕಥಾ ಸಮಯವನ್ನು ಈಗ ಮುಗಿಸೋ ಸಮಯ ಬಂದಿದೆ. ಪ್ರಾರ್ಥನೆಯೊಂದಿಗೆ ಮುಗಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांतिः। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः।